ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕರೆ ಮಾಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಒಬ್ಬ ಹೆಣ್ಮಗಳು ಅಧಿಕಾರಿ, ಅಲ್ಲಿ ಪೌರಾಯುಕ್ತೆಯೂ ಕೂಡ ಹೆಣ್ಮಗಳು, ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಧಮಕಿ ಹಾಕಿರುವಂತಹ ಆಡಿಯೋನ ಕಳಿಸಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥವರ ವಿರುದ್ಧ ಯಾಕೆ ಕ್ರಮ ಆಗಬಾರದು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಫೋನ್ ಮಾಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಂಥವರ ರಕ್ಷಣೆಗೆ ನೀವು ಧಾವಿಸಬೇಕು, ಇವರೆಲ್ಲ ನಿಮ್ಮ ಅಧೀನದಲ್ಲೇ ಬರೋದು, ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಸದ್ಯ ಈ ಎಲ್ಲ ವಿಚಾರಗಳು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಬ್ಯಾನರ್ನ ವಿಚಾರವಾಗಿ ನಡೆದಿರುವಂತಹ ಒಂದು ಗಲಾಟೆ. ಬ್ಯಾನರ್ ವಿಚಾರ ಬಳ್ಳಾರಿಯಲ್ಲಿ ಯಾವ ರೀತಿಯ ಗಲಾಟೆಗೆ ಕಾರಣ ಆಯಿತು, ಅದು ಮಾಸುವ ಮುನ್ನವೇ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಪೌರಾಯುಕ್ತೆಗೆ ಕರೆ ಮಾಡಿ ಆವಾಜ್ ಹಾಕಿರೋದು. ಇದೇ ಬ್ಯಾನರ್ನ ವಿಚಾರವಾಗಿ ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಅವತ್ತು ಯಾವ ರೀತಿ ನಡೆದುಕೊಂಡ್ರು, ಈಗ ಶಿಡ್ಲಘಟ್ಟದಲ್ಲಿ ಇದೇ ಕಾಂಗ್ರೆಸ್ನ ಮುಖಂಡನೊಬ್ಬ ಅದೇ ಬ್ಯಾನರ್ನ ಗಲಾಟೆ ವಿಚಾರವಾಗಿ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಆವಾಜ್ ಹಾಕಿರೋದು. ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅಂದ ಮಾತ್ರಕ್ಕೆ ಕಾಂಗ್ರೆಸ್ನ ನಾಯಕರುಗಳು, ಲೀಡರ್ಸ್ಗಳು ಅಧಿಕಾರಿಗಳಿಗೆ ಬೇಕಾಬಿಟ್ಟಿಯಾಗಿ ಮಾತಾಡ್ಬೋದಾ? ಯಾರೀ ರಾಜೀವ್ ಗೌಡ? ಈತನಿಗೆ ಯಾರು ಅಧಿಕಾರ ಕೊಟ್ಟರು ಪೌರಾಯುಕ್ತೆಗೆ ಹಿಂಗೆಲ್ಲ ಮಾತಾಡೋದಕ್ಕೆ? ಯಾಕೆ ಇದನ್ನ ಸಂಬಂಧಪಟ್ಟವರು ಗಮನ ಹರಿಸಬಾರದು? ಪೌರಾಯುಕ್ತರು ತಮ್ಮ ಡ್ಯೂಟಿನ ತಾವು ಮಾಡಿದ್ದಾರೆ. ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂತು, ಅದು ಸರಿಯಾದ ರೀತಿಯಲ್ಲಿ ಇರಲಿಲ್ಲ, ಅದು ಕಿತ್ತೋಗೋ ಥರ ಇತ್ತು, ಅದೇನಾದರೂ ಹಾಗೆ ಬಿಟ್ಟಿದ್ರೆ ಜನರ ಮೇಲೆ ಬಿದ್ದು ತೊಂದರೆ ಆಗುವಂತಹ ಪರಿಸ್ಥಿತಿ ಇತ್ತು, ಹಿಂಗಾಗಿ ಅದನ್ನು ತೆಗೆದು ನಾವು ಇರಿಸಿದ್ದೇವೆ ಹೊರತಾಗಿ ಬ್ಯಾನರನ್ನು ಕಿತ್ತು ಹಾಕಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟಕ್ಕೆ ಈ ಕಾಂಗ್ರೆಸ್ ಮುಖಂಡ ಆವಾಜ್ ಹಾಕಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕರೆ ಮಾಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಒಬ್ಬ ಹೆಣ್ಮಗಳು ಅಧಿಕಾರಿ, ಅಲ್ಲಿ ಪೌರಾಯುಕ್ತೆಯೂ ಕೂಡ ಹೆಣ್ಮಗಳು, ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಧಮಕಿ ಹಾಕಿರುವಂತಹ ಆಡಿಯೋನ ಕಳಿಸಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥವರ ವಿರುದ್ಧ ಯಾಕೆ ಕ್ರಮ ಆಗಬಾರದು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಫೋನ್ ಮಾಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಂಥವರ ರಕ್ಷಣೆಗೆ ನೀವು ಧಾವಿಸಬೇಕು, ಇವರೆಲ್ಲ ನಿಮ್ಮ ಅಧೀನದಲ್ಲೇ ಬರೋದು, ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಸದ್ಯ ಈ ಎಲ್ಲ ವಿಚಾರಗಳು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಬ್ಯಾನರ್ನ ವಿಚಾರವಾಗಿ ನಡೆದಿರುವಂತಹ ಒಂದು ಗಲಾಟೆ. ಬ್ಯಾನರ್ ವಿಚಾರ ಬಳ್ಳಾರಿಯಲ್ಲಿ ಯಾವ ರೀತಿಯ ಗಲಾಟೆಗೆ ಕಾರಣ ಆಯಿತು, ಅದು ಮಾಸುವ ಮುನ್ನವೇ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಪೌರಾಯುಕ್ತೆಗೆ ಕರೆ ಮಾಡಿ ಆವಾಜ್ ಹಾಕಿರೋದು. ಇದೇ ಬ್ಯಾನರ್ನ ವಿಚಾರವಾಗಿ ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಅವತ್ತು ಯಾವ ರೀತಿ ನಡೆದುಕೊಂಡ್ರು, ಈಗ ಶಿಡ್ಲಘಟ್ಟದಲ್ಲಿ ಇದೇ ಕಾಂಗ್ರೆಸ್ನ ಮುಖಂಡನೊಬ್ಬ ಅದೇ ಬ್ಯಾನರ್ನ ಗಲಾಟೆ ವಿಚಾರವಾಗಿ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಆವಾಜ್ ಹಾಕಿರೋದು. ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅಂದ ಮಾತ್ರಕ್ಕೆ ಕಾಂಗ್ರೆಸ್ನ ನಾಯಕರುಗಳು, ಲೀಡರ್ಸ್ಗಳು ಅಧಿಕಾರಿಗಳಿಗೆ ಬೇಕಾಬಿಟ್ಟಿಯಾಗಿ ಮಾತಾಡ್ಬೋದಾ? ಯಾರೀ ರಾಜೀವ್ ಗೌಡ? ಈತನಿಗೆ ಯಾರು ಅಧಿಕಾರ ಕೊಟ್ಟರು ಪೌರಾಯುಕ್ತೆಗೆ ಹಿಂಗೆಲ್ಲ ಮಾತಾಡೋದಕ್ಕೆ? ಯಾಕೆ ಇದನ್ನ ಸಂಬಂಧಪಟ್ಟವರು ಗಮನ ಹರಿಸಬಾರದು? ಪೌರಾಯುಕ್ತರು ತಮ್ಮ ಡ್ಯೂಟಿನ ತಾವು ಮಾಡಿದ್ದಾರೆ. ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂತು, ಅದು ಸರಿಯಾದ ರೀತಿಯಲ್ಲಿ ಇರಲಿಲ್ಲ, ಅದು ಕಿತ್ತೋಗೋ ಥರ ಇತ್ತು,
ಅದೇನಾದರೂ ಹಾಗೆ ಬಿಟ್ಟಿದ್ರೆ ಜನರ ಮೇಲೆ ಬಿದ್ದು ತೊಂದರೆ ಆಗುವಂತಹ ಪರಿಸ್ಥಿತಿ ಇತ್ತು. ಹಿಂಗಾಗಿ ಅದನ್ನು ತೆಗೆದು ನಾವು ಇರಿಸಿದ್ದೇವೆ ಹೊರತಾಗಿ ಬ್ಯಾನರನ್ನು ಕಿತ್ತು ಹಾಕಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟಕ್ಕೆ ಈ ಕಾಂಗ್ರೆಸ್ ಮುಖಂಡ ಆವಾಜ್ ಹಾಕಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕರೆ ಮಾಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಒಬ್ಬ ಹೆಣ್ಮಗಳು ಅಧಿಕಾರಿ, ಅಲ್ಲಿ ಪೌರಾಯುಕ್ತೆಯೂ ಕೂಡ ಹೆಣ್ಮಗಳು, ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಧಮಕಿ ಹಾಕಿರುವಂತಹ ಆಡಿಯೋನ ಕಳಿಸಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥವರ ವಿರುದ್ಧ ಯಾಕೆ ಕ್ರಮ ಆಗಬಾರದು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಫೋನ್ ಮಾಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಂಥವರ ರಕ್ಷಣೆಗೆ ನೀವು ಧಾವಿಸಬೇಕು, ಇವರೆಲ್ಲ ನಿಮ್ಮ ಅಧೀನದಲ್ಲೇ ಬರೋದು, ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಸದ್ಯ ಈ ಎಲ್ಲ ವಿಚಾರಗಳು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಬ್ಯಾನರ್ನ ವಿಚಾರವಾಗಿ ನಡೆದಿರುವಂತಹ ಒಂದು ಗಲಾಟೆ. ಬ್ಯಾನರ್ ವಿಚಾರ ಬಳ್ಳಾರಿಯಲ್ಲಿ ಯಾವ ರೀತಿಯ ಗಲಾಟೆಗೆ ಕಾರಣ ಆಯಿತು, ಅದು ಮಾಸುವ ಮುನ್ನವೇ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಪೌರಾಯುಕ್ತೆಗೆ ಕರೆ ಮಾಡಿ ಆವಾಜ್ ಹಾಕಿರೋದು. ಇದೇ ಬ್ಯಾನರ್ನ ವಿಚಾರವಾಗಿ ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಅವತ್ತು ಯಾವ ರೀತಿ ನಡೆದುಕೊಂಡ್ರು, ಈಗ ಶಿಡ್ಲಘಟ್ಟದಲ್ಲಿ ಇದೇ ಕಾಂಗ್ರೆಸ್ನ ಮುಖಂಡನೊಬ್ಬ ಅದೇ ಬ್ಯಾನರ್ನ ಗಲಾಟೆ ವಿಚಾರವಾಗಿ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಆವಾಜ್ ಹಾಕಿರೋದು. ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅಂದ ಮಾತ್ರಕ್ಕೆ ಕಾಂಗ್ರೆಸ್ನ ನಾಯಕರುಗಳು, ಲೀಡರ್ಸ್ಗಳು ಅಧಿಕಾರಿಗಳಿಗೆ ಬೇಕಾಬಿಟ್ಟಿಯಾಗಿ ಮಾತಾಡ್ಬೋದಾ? ಯಾರು ಈ ರಾಜೀವ್ ಗೌಡ? ಈತನಿಗೆ ಯಾರು ಅಧಿಕಾರ ಕೊಟ್ಟರು ಪೌರಾಯುಕ್ತೆಗೆ ಹಿಂಗೆಲ್ಲ ಮಾತಾಡೋದಕ್ಕೆ? ಯಾಕೆ ಇದನ್ನ ಸಂಬಂಧಪಟ್ಟವರು ಗಮನ ಹರಿಸಬಾರದು? ಪೌರಾಯುಕ್ತರು ತಮ್ಮ ಡ್ಯೂಟಿನ ತಾವು ಮಾಡಿದ್ದಾರೆ. ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪಬ್ಲಿಕ್ಕಿಂದ ಕಂಪ್ಲೇಂಟ್ ಬಂತು, ಅದು ಸರಿಯಾದ ರೀತಿಯಲ್ಲಿ ಇರಲಿಲ್ಲ, ಅದು ಕಿತ್ತೋಗೋ ಥರ ಇತ್ತು, ಅದೇನಾದರೂ ಹಾಗೆ ಬಿಟ್ಟಿದ್ರೆ ಜನರ ಮೇಲೆ ಬಿದ್ದು ತೊಂದರೆ ಆಗುವಂತಹ ಪರಿಸ್ಥಿತಿ ಇತ್ತು. ಹಿಂಗಾಗಿ ಅದನ್ನು ತೆಗೆದು ನಾವು ಇರಿಸಿದ್ದೇವೆ ಹೊರತಾಗಿ ಬ್ಯಾನರನ್ನು ಕಿತ್ತು ಹಾಕಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟಕ್ಕೆ ಈ ಕಾಂಗ್ರೆಸ್ ಮುಖಂಡ ಆವಾಜ್ ಹಾಕಿರೋದು.